ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ, ಬೇಸರವಾಗುತ್ತೆ. ಮಕ್ಕಳು ನೀವು ಹೇಳಿದ್ದನ್ನು ಕೇಳೋದಿಲ್ಲ ಅನ್ನುವಂತಹ ವಿಚಾರ, ಜೊತೆಗೆ ಮಕ್ಕಳು ಮಾಡತಕ್ಕಂತಹ ಕೆಲವು ಕೆಲಸಗಳಿಂದ, ಕೆಲವು ತೀರ್ಮಾನಗಳಿಂದ ನಿಮಗೆ ಅವಮಾನವಾಗ್ತಕ್ಕಂಥದ್ದಿದೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಮಕ್ಕಳ ಜೊತೆಯಲ್ಲಿ ಮಾತನಾಡಿ, ಅವರು ತೆಗೆದುಕೊಳ್ಳತಕ್ಕಂತಹ ನಿರ್ಧಾರದ ವಿಚಾರವಾಗಿ ಕೇಳಿ ತಿಳಿದು ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಜೊತೆಗೆ ನಿಮಗಾಗತಕ್ಕಂತಹ ಅವಮಾನವನ್ನು ಸ್ವಲ್ಪ ಮಟ್ಟಿಗಾದರೂ ನೀವು ಕಡಿಮೆ ಮಾಡಿಕೊಳ್ಳಬಹುದು ಅನ್ನುವಂಥದ್ದಾಗತ್ತೆ. ಕೆಲಸದಲ್ಲಿ ನಿಮ್ಮ ಗುಣಮಟ್ಟ ಸುಧಾರಣೆಯಾಗುವಂಥದ್ದು. ಹಾಗಾಗಿ ಆ ಕೆಲಸದಿಂದ ಬರಬೇಕಾದಂತಹ ಲಾಭವೋ ಅಥವಾ ಒಳ್ಳೆಯ ಸ್ಥಾನಮಾನವೋ ಹೆಸರೋ ಇವೆಲ್ಲವೂ ಕೂಡ ನಿಮ್ಮ ಪರವಾಗಿ ಆಗುತ್ತೆ. ಆದರೆ ಕಾರ್ಯಗತ ಆಗಬೇಕಾದ್ರೆ ನೀವು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನಡೆಸಬೇಕು. ಇಲ್ಲ ಅಂತಾದರೆ ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಗೂ ಕೂಡ ಕಾರಣ ಆಗಬಹುದು ಅಂತಕ್ಕಂಥದ್ದು. ವಾಹನದ ವಿಚಾರದಲ್ಲಿ, ಅಂದರೆ ವಾಹನ ಚಾಲನೆಯನ್ನು ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಲೇಬೇಕಾದಂಥದ್ದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದು. ಇದರ ಜೊತೆಯಲ್ಲಿ ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀವು ಕೆಲಸವನ್ನು ಮಾಡ್ತೀರೋ ಆ ಕೆಲಸದಲ್ಲಿ ಅಥವಾ ಆ ಕ್ಷೇತ್ರದಲ್ಲಿ ನಿಮಗೆ ಅನುಕೂಲ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಅವಕಾಶ ಇದೆ. ಕುಟುಂಬದಲ್ಲಿ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಬಹಳ ಸೌಹಾರ್ದದಿಂದ, ಪ್ರೀತಿಯಿಂದ ವರ್ತಿಸಬೇಕು. ಮಕ್ಕಳ ಮನಸ್ಸನ್ನು ಗೆದ್ದರೆ, ಮಕ್ಕಳು ನಿಮ್ಮಿಂದ ಸಂತೋಷಪಟ್ಟರೆ ನಿಮಗೂ ಕೂಡ ಅದು ಆನಂದಕ್ಕೆ ಕಾರಣವಾಗುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ, ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ ಸಂಶೋಧಕರಿಗೆ, ವಿಜ್ಞಾನಿಗಳಿಗೆ, ವಿಶೇಷವಾದಂತಹ ಜ್ಞಾನವನ್ನು, ತಿಳುವಳಿಕೆಯನ್ನು ಹೊಂದಿರತಕ್ಕಂಥವ್ರಿಗೆ, ಸಾಧನೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ ಇದು. ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಉಂಟಾಗಬಹುದು, ಇದನ್ನು ಗಮನಿಸ್ಕೊಳ್ಳಿ. ಆದರೆ ಆತಂಕ ಪಡುವಂತಹ ಅವಶ್ಯಕತೆ ಏನಿಲ್ಲ. ಮಕ್ಕಳಿಗೆ ಸರಿಯಾದಂತಹ ಚಿಕಿತ್ಸೆಯನ್ನು, ಔಷಧೋಪಚಾರವನ್ನು ಮಾಡಿ ಮಕ್ಕಳು ಆರಾಮ ಆಗ್ತಕ್ಕಂಥದ್ದಿದೆ. ಅದಕ್ಕೋಸ್ಕರವಾಗಿ ಆತಂಕ ಪಡಬೇಕಾದಂತಹ ಅವಶ್ಯಕತೆ ಇಲ್ಲದೇ ಇರತಕ್ಕಂಥದ್ದು. ಪ್ರೇಮಿಗಳಿಗೆ ಬಹಳ ಉತ್ತಮವಾದಂತಹ ದಿವಸ. ಆದರೆ ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದ್ರಿ ಸಿಗ ಹಾಕ್ಕೊಳ್ತೀರಿ. ಆದ್ದರಿಂದ ಸುಳ್ಳು ಹೇಳದೇ ಇರೋ ಹಾಗೆ ನಡ್ಕೊಳ್ಬೇಕಾಗತ್ತೆ. ಯೋಗಾಭ್ಯಾಸವನ್ನು ಮಾಡೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಚಿಂತನೆಯನ್ನು ನಡೆಸಿ. ಯೋಗನೋ ವ್ಯಾಯಾಮನೋ ಯಾವುದೋ ಅದು ನಿಮಗೆ ನಿಮ್ಮ ದೇಹಕ್ಕೆ ಅನುಕೂಲಕರವಾಗಿ ಕೆಲಸವನ್ನು ಮಾಡುವಂಥದ್ದಾಗತ್ತೆ. ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾದಂಥದ್ದು. ಹಳೆಯ ಸಂಪರ್ಕಗಳು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಯಾರದ್ದೋ ಜೊತೆಯಲ್ಲಿ ವಿಶ್ವಾಸ ಅಥವಾ ಅವರ ಸ್ನೇಹ, ಬಂಧುತ್ವ, ಅವರ ಸಂಪರ್ಕ ಇವೆಲ್ಲವೂ ಇದ್ದಂಥದ್ದು ಕಾಲಕ್ರಮೇಣ ಅದು ಬಿಟ್ಟು ಹೋಗಿರುತ್ತೆ. ಪುನಃ ಆ ಸಂಪರ್ಕ ಮತ್ತೆ ಸಿಕ್ಕಿ ತೊಂದರೆಯನ್ನು ಮಾಡ್ಕೊಳ್ತೀರಿ. ಹಳೆಯ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬರ್ತಕ್ಕಂಥದ್ದು. ಅದರಿಂದ ಇನ್ನೇನೇನೋ ಬೇರೆ ವ್ಯವಹಾರಗಳು, ಅವಮಾನ ಇತ್ಯಾದಿಗಳು, ಮಾತು ಇವೆಲ್ಲ ಬರುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ವರ್ತಿಸುವಂಥದ್ದು ಒಳ್ಳೆಯದು. ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬತಕ್ಕಂತಹ ಪ್ರಾರ್ಥನೆ ದೈನ್ಯ ಭಾವದಿಂದ ನಿಮ್ಮಿಂದ ಆಗಲಿ. ನಿಮಗೆ ಶುಭವಾಗಲಿ. ಮಿಥುನ ರಾಶಿ ಯಾವುದೇ ವಿಷಯ ಇರಲಿ ಅಥವಾ ಯಾರು ಏನೇ ಹೇಳಲಿ, ದೃಢವಾದಂತಹ ನಂಬಿಕೆ ಮಾತ್ರ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ತಿಳಿಬೇಕಾಗುತ್ತೆ. ಎಲ್ಲಿ ನಂಬಿಕೆ ಇರುವುದಿಲ್ವೋ ಅಲ್ಲಿ ನೀವು ಕೆಲಸ ಮಾಡಿಯೂ ಕೂಡ ಪ್ರಯೋಜನ ಇಲ್ಲ. ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಅನುಮಾನಾಸ್ಪದವಾಗಿ ಎಲ್ಲವನ್ನೂ ನೋಡ್ತಾ ಇದ್ದರೆ ಆ ಕೆಲಸಗಳು ಪರಿಪೂರ್ಣವಾಗೋದಿಲ್ಲ, ಸರಿಯಾದಂತಹ ರೀತಿಯಲ್ಲಿ ಆಗೋದೂ ಇಲ್ಲ ಅನ್ನುವಂಥದ್ದು.
ಸೂರ್ಯನ ಬೆಳಕು, ಧೂಳು ಇತ್ಯಾದಿಗಳಿಂದ ನಿಮಗೆ ಸಮಸ್ಯೆಗಳಾಗಬಹುದು. ಹಾಗಾಗಿ ಅತಿಯಾದಂತಹ ಧೂಳು, ಅತಿಯಾದಂತಹ ಬಿಸಿಲು ಇತ್ಯಾದಿಗಳನ್ನು ಸ್ವಲ್ಪ ಗಮನಿಸಿ ನೀವು ಹೊರಗಡೆ ಹೋಗುವಾಗ ಅದರ ಬಗ್ಗೆ ಹೆಚ್ಚಿನ ಆಸ್ಥೆಯನ್ನು ವಹಿಸಬೇಕಾದಂಥದ್ದು, ಅದನ್ನು ಹೆಚ್ಚು ಗಮನಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಬೇರೆಯವರ ಭರವಸೆಯ ಮಾತುಗಳು ನಿಮಗೆ ಯಾವುದೇ ಕಾರಣಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ನಿಮಗೇನೋ ಸಮಸ್ಯೆ ಇದೆ, ಯಾವುದೋ ಕೆಲಸವಾಗಬೇಕು ಅಂತ ಹೇಳಿ ಕೇಳಬಹುದು. ನೀವು ಭರವಸೆಯನ್ನು ಕೊಡ್ತಾರೆ, ಆಯಿತು ನಾನು ಮಾಡಿಕೊಡ್ತೀನಿ, ನಾನು ಅವರಿಗೆ ಹೇಳ್ತೀನಿ ಇತ್ಯಾದಿಗಳು. ಆದರೆ ಯಾವುದೂ ಕೂಡ ನೆರವೇರೋದಿಲ್ಲ. ಇದು ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ವಿವಾದಿತ ವಿಚಾರಗಳಿದ್ದರೆ ಸ್ವಲ್ಪ ಮಟ್ಟಿಗೆ ಇತ್ಯರ್ಥವಾಗ್ತಕ್ಕಂಥದ್ದು, ನಿಮಗೆ ಸಮಾಧಾನ ಸಿಕ್ಕುವಂತಹ ಕೆಲಸವಾಗತ್ತೆ. ವಿದ್ಯಾಭ್ಯಾಸಕ್ಕೆ ಏನಾದರೂ ಸಾಲ ಮಾಡಬೇಕು, ಎಜುಕೇಷನ್ ಲೋನ್ ಅಂತ ಏನು ಹೇಳ್ತಾರೆ, ಆ ರೀತಿದೇನಾದರೂ ನಿಮಗೆ ಅವಶ್ಯಕತೆ ಇದ್ದರೆ ವಿದ್ಯಾರ್ಥಿಗಳು ಅದಕ್ಕೆ ಅವಕಾಶ ಇದೆ. ಪ್ರಯತ್ನವನ್ನು ಮಾಡಿ ಸರಿಯಾದಂತಹ ರೀತಿಯಲ್ಲಿ ವ್ಯವಹರಿಸಿ, ನಿಮಗೆ ಅನುಕೂಲ ಅಂತಕ್ಕಂಥದ್ದು. ತಪ್ಪು ಮಾಹಿತಿಯಿಂದ ದುಷ್ಪರಿಣಾಮವಾಗುತ್ತೆ. ಆದ್ದರಿಂದ ಏನೇ ಮಾಹಿತಿ ಇರಲಿ ಮತ್ತೆ ಮತ್ತೆ ಅದನ್ನ ಪರಾಮರ್ಶೆ ಮಾಡಿ ಸರಿಯಾದಂತಹ ರೀತಿಯಲ್ಲಿ ತಿಳ್ಕೊಳ್ಳಿ. ನಂತರ ನಿಮ್ಮ ನಿರ್ಧಾರವನ್ನು, ಪ್ರಯತ್ನವನ್ನು ಮುಂದುವರಿಸಿ ಅಂತಕ್ಕಂಥದ್ದು. ನಾರಾಯಣನನ್ನು ಪ್ರಾರ್ಥನೆ ಮಾಡಿ. ನಾರಾಯಣಃ ಪರಂಜ್ಯೋತಿ ಆತ್ಮಾ ನಾರಾಯಣಃ ಪರಃ, ನಾರಾಯಣಃ ಪರಂ ಬ್ರಹ್ಮ, ನಾರಾಯಣ ನಮೋಸ್ತುತೆ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಹೆಚ್ಚಿನ ವಿದ್ಯಾಭ್ಯಾಸ, ವಿದೇಶದಲ್ಲಿ ಅಭ್ಯಾಸ ಇವೆಲ್ಲ ಆಸೆಯನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರಯತ್ನ ಅಥವಾ ನಿಮ್ಮ ಆಸೆ ಈಡೇರತಕ್ಕಂತಹ ಕೆಲವು ಸೂಚನೆಗಳು ಬರುತ್ತೆ. ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಪ್ರಾಮಾಣಿಕವಾಗಿ ನಿರಂತರವಾಗಿ ಪ್ರಯತ್ನವನ್ನು ಮಾಡಿ ಸಫಲರಾಗ್ತೀರಿ, ಸಂತೋಷವನ್ನು ಹೊಂದುತ್ತೀರಿ ಅಂತಕ್ಕಂಥದ್ದು. ನಿಮ್ಮ ಅಸೂಯಾಪರವಾದಂತಹ ಬುದ್ಧಿಯನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡಿಕೊಳ್ಬೇಕು. ಬೇರೆಯವರನ್ನ ಕಂಡ್ರೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಏನೋ ಒಂದು ರೀತಿಯ ಅಸೂಯೆ ಅಥವಾ ಏನೋ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಮನಸ್ಸಿನಲ್ಲಿ ಬರುತ್ತೆ. ಅದನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡಿ ಸ್ವಾಭಾವಿಕವಾಗಿರಿ. ನಿಮಗೆ ಯಾವುದು ಒಳ್ಳೆಯದಾಗಬೇಕೋ ಅದರ ಬಗ್ಗೆ ಚಿಂತನೆಯನ್ನು ನಡೆಸಿ. ಬೇರೆ ಯಾರಿಗೇನು ಒಳ್ಳೆಯದು ಬೇಕಾದರೂ ಆಗಲಿ ಅಥವಾ ಅವರ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಲಿ ಅದಕ್ಕೆ ನೀವು ಬೇಸರ ಮಾಡಿಕೊಳ್ತಕ್ಕಂಥದ್ದು ಅಲ್ಲ ಅನ್ನುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಸಮಸ್ಯೆಗಳು ಉದ್ಭವ ಆಗುತ್ತೆ. ಧೈರ್ಯವಾಗಿ ಮಾನಸಿಕ ಗಟ್ಟಿತನದಿಂದ ಅದನ್ನು ಎದುರಿಸಬೇಕಾದಂಥದ್ದು. ನಿಮ್ಮ ಮೇಲಧಿಕಾರಿಗಳಾಗ್ಬೋದು, ಮನೆಯಲ್ಲಿ ಹಿರೀಕರಾಗ್ಬೋದು, ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸ್ತಕ್ಕಂಥದ್ದು. ಜೊತೆಗೆ ಅದರ ಪರೀಕ್ಷೆ ಕೂಡ ನಡೆಯುತ್ತೆ. ನೀವು ಅದರಲ್ಲಿ ಉತ್ತೀರ್ಣರಾಗಬೇಕಾದಂಥದ್ದು, ಸವಾಲುಗಳನ್ನು ಎದುರಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಕೌಟುಂಬಿಕವಾದಂತಹ ಸಮಸ್ಯೆಗಳೇನಾದರೂ ಇದ್ದರೆ ಅದು ಬಗೆಹರಿತಕ್ಕಂತಹ ಸಮಯ ಇದು. ಅದನ್ನು ಗಮನಿಸಿಕೊಳ್ಳಿ. ತಲೆನೋವು ಅಥವಾ ಮೈಗ್ರೇನ್ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿಂಸೆಯನ್ನು ಮಾಡುತ್ತೆ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.